ಗಾಯ್ಸ್ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಸೊ ಇವತ್ತು ಒಂದು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ನೀವು ನೋಡ್ಬೋದು, ಪಾಪನ ಫಸ್ಟ್ ಟೈಮ್ ನಾನು ಈ ವಿಡಿಯೋಲಿ ತೋರಿಸ್ತಾ ಇದ್ದೀನಿ. ಅವಳು ಹೇರ್ ಬ್ಯಾಂಡ್ ಯಾವುದೋ ಸೈಡಲ್ಲಿ ಹೋಗ್ಬಿಟ್ಟಿದೆ. ನಮ್ಮ ಪಾಪ ಹೆಸರು ಜಸ್ಟಿನ್ ಅಂತ ನೇಮ್ ಮಾಡಿದ್ದೀವಿ. ನೇಮಿಂಗ್ ಸೆರೆಮನಿ ಅದು ಇದು ಸ್ವಲ್ಪ ಮೂವ್ ಮಾಡಿದ್ವಿ, ಹೋಗೋಣ. ನೇಮಿಂಗ್ ಸೆರೆಮನಿ ವಿಡಿಯೋಸು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ, ಬಿಕಾಸ್ ವ್ಲಾಗ್ ಎಲ್ಲ ಮಾಡ್ಲಿಕ್ಕಾಗಿಲ್ಲ, ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದೆ ನಾನು. ನಮ್ಮ ಸ್ಟೀನ ನೋಡ್ಬೋದು, ರೆಡಿ ಆಗಿದ್ದಾಳೆ ಈಗ. ಸೊ ಇವಾಗ ಸ್ವಲ್ಪ ಹೊರಗಡೆ ಹೋಗೋಣ. ಇವತ್ತು ನವೆಂಬರ್ 1 ಹ್ಯಾಪಿ ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ. ಎಲ್ಲಾದರೂ ಇರಿ, ಎಂತಾದರೂ ಇರಿ, ಎಂದೆಂದಿಗೂ ನೀವು ಕನ್ನಡವಾಗಿರಿ ಅಂತ ಹೇಳ್ತಾ ಹೆಮ್ಮೆಯಿಂದ ಹೇಳ್ಕೊಡಿ. ನಾವು ಕನ್ನಡಿಗರು ಅಂತ ಹೆಮ್ಮೆಯಿಂದ ಹೇಳ್ಕೊಡಿ ಅಂತ. ಸೊ ನೇಮಿಂಗ್ ಸೆರೆಮನಿ ಜಸ್ಟಿನಾ ಅಂತ, ಸೀಮಾ ಜಸ್ಟಿನ್ ಅಂತ ನಾವು ಪಾಪುಗೆ ನೇಮ್ ಮಾಡಿದೀವಿ. ಬಿಕಾಸ್ ನಾವು ಸಿಯಾನಾ ಅಂತ ಸೆಲೆಕ್ಟ್ ಮಾಡಿದ್ವಿ. ಸ್ಟೀನಾಗೂ ಸಿಯಾನಾ ಇಡಬೇಕು ಅಂತ ಭಾಳ ಆಸೆ ಆಯಿತು, ಬಟ್ ನಮ್ಮ ಫಾದರ್ ಬೇಡ ಅಂತ ಹೇಳ್ಬಿಟ್ರು. ಸೊ ಹಾಗಾಗಿ ಅವಳಿಗೂ ಮಾಡಿದ್ವಿ, ಇವಳಿಗಾದ್ರೂ ಇಡೋಣ ಅಂದ್ಕೊಂಡ್ವಿ ಸಿಯಾನಾ ಅಂತ. ಬಟ್ ಅದಾದ್ಮೇಲೆ ಫಾದರ್ ಸಜೆಸ್ಟ್ ಮಾಡಿದ್ವಿ, ಫ್ಯಾಷನಬಲ್ ಈ ಥರ ಫ್ಯಾನ್ಸಿ ಎಲ್ಲ ಇಡಬೇಡಿ ಹೆಸರು. 26th ಮಿಷನ್ ಸಂಡೇ. ಸೊ ಸೇಂಟ್ ಜಸ್ಟಿನ್ ಅವರು ಫೀಸ್ಟ್ ಇದೆ. ಸೊ ಅದ್ರ ಸ್ಟೀನಾ ಇದ್ದಾಳೆ, ಹೆಂಗೋ ಜಸ್ಟಿನಾ ಅಂತ ಇಟ್ಬಿಡಿ ಅಂತ ಹೇಳಿದ್ರು. ಸೊ ನಮ್ಮ ಸಿಸ್ಟರ್ ಒಬ್ರು, ಕಾರ್ಮಲಾ ಸಿಸ್ಟರ್ ಅಂತ, ಅವ್ರು ಕೂಡ ಅಷ್ಟೇ, ಅವ್ರಿಗೂ ತುಂಬ ಇಷ್ಟ ಮಕ್ಕಳು ಅಂದರೆ ಎತ್ಕೊಂಡು ಆಡ್ಸೋದಾಗಲಿ, ನಮ್ಮ ಮನೆಗೆ ಬರೋದಾಗಲಿ, ನೋಡೋದಾಗಲಿ. ಸ್ಟೀನಾ ಬಂದಾಗಲೂ ಅಷ್ಟೇ ಬಂದು ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು. ಈ ಸಲ ಜಸ್ಟಿನಾ ಇದ್ದಾಗಲೂ ಬಂದು ಮಾತಾಡ್ಸ್ಕೊಂಡು ಹೋದರು. ಸೊ ಹಾಗಾಗಿ ಅವರು ಒಂದು ಹೆಸರು ಸಜೆಸ್ಟ್ ಮಾಡಿದರು. ನಮ್ಮ ಸ್ಟೀನಾ ನಾವು ಇಟ್ಟಿದ್ದ ಹೆಸರು, ಹಂಗಾಗಿ ಅವಳು ಭಾಳ ಹಠ ಮಾರಿ, ಭಾಳ ತುಂಟಿ ಆಗ್ಬಿಟ್ಟಾಳೆ, ನಮ್ಮ ಮಾತೆ ಕೇಳಲ್ಲ. ಹಾಗಾಗಿ ನಾವು ಇಟ್ಟಿದ್ದ ಹೆಸರು ಭಾಳ ಹಠ ಮಾಡ್ತಾಳೆ. ಬೇಡ, ಈ ಸಲ ಸಿಸ್ಟರ್ ಒಬ್ಬರು ಮತ್ತು ಫಾದರ್ ಒಬ್ಬರು ಇಟ್ಟಿರೋ ಹೆಸರನ್ನೇ ಇಡೋಣ ಅಂತ ಹೇಳ್ಬಿಟ್ಟು ಎರಡೂ ಆ್ಯಡ್ ಮಾಡಿಬಿಟ್ಟು ಸೀಮಾ ಜಸ್ಟಿನಾ ಅಂತ ನೇಮ್ ಮಾಡಿದ್ವಿ. ಸೀಮಾ ಜಸ್ಟಿನಾ ಟಿ ಫರ್ನಾಂಡಿಸ್. ದೊಡ್ಡದಾಗ್ಬಿಡ್ತು ಹೆಸರು. ಅವಳಿಗಂತೂ ಸ್ಕೂಲಲ್ಲೆಲ್ಲ ತುಂಬ ಕಷ್ಟ ಆಗ್ತದೆ ಹೆಸರು ಬರೆಯೋಕ್ಕೆ ಅಂತ ಅನ್ನಿಸ್ತದೆ ನಮಗೀಗ, ಬಿಕಾಸ್ ಸರ್ನೇಮ್ ಎಲ್ಲ ಬಿಡಬಾರ್ದಲ್ಲ. ನಮ್ಮ ಹಸ್ಬೆಂಡ್ ಕೂಡ ಅಷ್ಟೇ, ಫರ್ನಾಂಡಿಸ್ ಅಷ್ಟೇ ಹಾಕು ಅಂದರೆ ಇಲ್ಲ, ಟೋನಿ ಫರ್ನಾಂಡಿಸ್ ಅಲ್ಲ, ಟಿ ಫರ್ನಾಂಡಿಸ್ ಹಾಕೋಣ ಅಂತ ಹೇಳ್ಬಿಟ್ಟು ಟಿ ಫರ್ನಾಂಡಿಸ್ ಅಂತ ಆ್ಯಡ್ ಮಾಡಿದ್ದಾರೆ. ಸೊ ಆ ಥರ ನನ್ನ ಪಾಪಗೆ ಹೆಸರು ಬಂದಿದ್ದು. ಇದು ಸ್ಟೋರಿ ಆಫ್ ಜಸ್ಟಿನಾಸ್ ನೇಮ್. ಅದೇ ಟೋನಿ ಅಂದರೆ ಟಿ ಫರ್ನಾಂಡಿಸ್ ಅಲ್ವಾ, ಟೋನಿ ಫರ್ನಾಂಡಿಸ್ ಅಂತ ಬರ್ತದೆ. ಸೊ ಸ್ಟೀನಾ ಟಿ ಫರ್ನಾಂಡಿಸು, ಸೀಮಾ ಜಸ್ಟಿನಾ ಟಿ ಫರ್ನಾಂಡಿಸ್. ಇವಳ್ದು ದೊಡ್ಡದಾಗ್ಬಿಡ್ತು, ನಮ್ಮ ಸ್ಟೀನಾ ನೋಡಿದಾಗ ಇವಳ್ದು ದೊಡ್ಡದಾಗ್ಬಿಡ್ತು ಹೆಸರು ನಮ್ಮ ಚಿಕ್ಕವಳ್ದು. ಅಟ್ಲೀಸ್ಟ್ ಇವಳಾದರೂ ದೊಡ್ಡವಳಾಗಿ ಸ್ವಲ್ಪ ಒಳ್ಳೆ ಪೊಸಿಷನಲ್ಲಿ ಒಳ್ಳೆಯವಳಾಗಿ ಒಳ್ಳೆ ಹೆಸರು ಬರಲಿ, ಕನ್ನಡತಿ ಆಗಲಿ, ದೊಡ್ಡ ಹೆಸರು ಮಾಡಲಿ, ದೊಡ್ಡವಳಾಗಲಿ ಅಂತ ಅವರು ಫಾದರ್ ಹಾಗೆ ಸಿಸ್ಟರ್ ಹೇಳಿದ ಹೆಸರನ್ನೇ ಸಜೆಸ್ಟ್ ಮಾಡಿ ಇಟ್ಬಿಟ್ವಿ ನಾವು. ಸೊ ಈಗ ನಾವು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಸುಮ್ಮನೆ. ಸೊ ಇದು ಫಸ್ಟ್ ಟೈಮ್ ಕಾರಲ್ಲಿ ವ್ಲಾಗ್ ಮಾಡ್ತಾ ಇದ್ರು, ಹೊಸ ಕಾರು ಬೇರೆ ತಗೊಂಡು. ಸಾಕಷ್ಟು ವಿಷಯಗಳಿದೆ ಹೇಳಲಿಕ್ಕೆ. ಸೆಲ್ಫಿ ಸ್ಟಿಕ್ ಇದ್ದಾವೆ. ಸೊ ಹೊರಗಡೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬರೋಣ ಅಂತೇಳಿ. ಅದೇ ಮನೇಲಿ ಸಾಕಾಗಿ ಹೋಗ್ಬಿಟ್ಟಿದೆ, ಮನೆ ಕೆಲಸ, ಮಕ್ಕಳು ನೋಡ್ಕೊಳ್ಳೋದು, ಅಡುಗೆ ಮಾಡೋದು ಆಗ್ಬಿಟ್ಟಿದೆ. ಇವಾಗಂತೂ ನಂಗಂತೂ ಫುಲ್ಲು ಹೆಕ್ಟಿಕ್ ಅನಿಸ್ತದೆ. ಈ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಮನೇಲಿ ಯಾರೂ ಇಲ್ಲ, ನಾನು ಒಬ್ಬಳೇ ನೋಡಬೇಕಲ್ಲ. ಸೊ ಅಷ್ಟು ಇದಾಗ್ತದೆ ನನಗೆ ಒಂದೊಂದ್ಸಲ. ಸ್ವಲ್ಪ ಹೊರಗಡೆ ಹೋಗಿ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊ ಬರೋಣ. ಹಾಗೆ ಇವತ್ತು ಫ್ರೆಶ್ ಮೀನೆಲ್ಲ ಸಿಗ್ತದೆ. ಇವತ್ತು ಒಡ್ಡು ಅಂತ ಇದೆ, ಅಂದರೆ ಅಲ್ಲಿ ಮಂಗಳೂರಿಂದ ಫಿಶಸ್ ಎಲ್ಲ ಬರ್ತದೆ, ಕೊರಿಯರ್ ಥರ ಬರ್ತದೆ. ಅಂದರೆ ಬಾಕ್ಸಲ್ಲೆಲ್ಲ ಐಸ್ ಎಲ್ಲ ಹಾಕ್ಬಿಟ್ಟು ಬಾಕ್ಸಲ್ಲೆಲ್ಲ ತೊಗೊಂಡ್ಬರ್ತಾರೆ. ಬಟ್ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ. ಇಲ್ಲಿ ನನ್ನ ತಂಗಿ ಊರಲ್ಲಿ ನಮ್ಮಪ್ಪ ಅವರೆಲ್ಲ ಊರಿಗೆ ಹೋದಾಗ ತೊಗೊಂಬಂದಿದ್ರು. ಬಟ್ ಅವರು ಒಂದು 300ಗೆ ಇಷ್ಟೊಂದು ಒಂದು 2ರಿಂದ 3 kg ಆಗ್ಬೋದು ತೊಗೊಂಬಂದಾಗ, ಅಷ್ಟಿತ್ತು. ಖಾಲಿ 300. ಇಲ್ಲಿ ಬರೀ 250ಗೆ ಒಂದು 2ರಿಂದ 3 ಪೀಸ್ ಸಿಗ್ಬೋದು ಅಷ್ಟೇ ಬಾಂಗ್ಡಾ. ಸೊ ಅಷ್ಟು ಕಾಸ್ಟ್ಲಿ, ಬಿಕಾಸ್ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಅವರು ಚಾರ್ಜ್ ಮಾಡ್ತಾರೆ. ಸೊ ನಮ್ಮ ಸ್ಟೀನಾಗೂ ಫಿಶ್ ಇಷ್ಟ ಆಗ್ತದೆ. ಅಂದರೆ ಹೊರಗಡೆ ಪಾಂಡ್ ಫಿಶಲ್ಲೆಲ್ಲ ಅಷ್ಟು ಪ್ರಿಫರ್ ಮಾಡಲ್ಲ ನಾನು ಅವಳಿಗೆ. ಸೀ ಫಿಶ್ಶೇ ಚೆನ್ನಾಗಿ ಅನಿಸ್ತದೆ. ಹಸ್ಬೆಂಡು ತಿಂತಾರೆ, ಪಾಪು ಇಲ್ಲ ಈಗ ಸದ್ಯಕ್ಕೆ, ಮುಂದೆ ಅವಳಿಗೂ ತಿನ್ನಿಸ್ಬೋದು.
ನಮ್ಮ ಸ್ಟೀನಾಗಂತೂ ಫಿಶ್ ತುಂಬ ಇಷ್ಟ ಆಗ್ತದೆ. ಸೊ ಹಾಗಾಗಿ ಮೀನು ಹುರಿದಾಳಲ್ಲ, ಮೀನು ರುಚಿ ಎಲ್ಲಿ ಬಿಡ್ತದೆ, ಅಪ್ಪನೂ ಮೀನು ಹುರಿದೋದು. ನಾವೀಗ ಮೀನು ಊರಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಮನೇಲಿ ಹೇಳಿದ್ರು ಮೀನು ಸಾರು, ಮೀನು ಫ್ರೈ, ಪ್ರಾನ್ಸ್, ಬರೀ ಇದೇ ಥರ ಸೀ ಫುಡ್ ಆಗಿಬಿಟ್ಟಿದೆ ಮನೇಲಿ. ಸೊ ಒಳ್ಳೇದು, ಸೀ ಫುಡ್ಡೇ ಒಳ್ಳೇದು. ಚಿಕನ್, ಮಟನ್ ಅಷ್ಟು ನಾವು ಜಾಸ್ತಿ ಮಾಡೋದಿಲ್ಲ, ಯಾವಾಗಲೂ ಒಂದ್ಸಲ ಮಾಡ್ತಾ ಇರ್ತೀವಿ. ಬಟ್ ಚಿಕನ್ ಕಬಾಬು ಸ್ಟೀನಾಗೆಲ್ಲ ಇಷ್ಟ ಆಗ್ತದೆ. ಚಿಕನ್ ರೆಸಿಪೀಸ್ ಕೂಡ ಮಾಡ್ತಾ ಇರ್ತೀನಿ. ಬಟ್ ವೀಕ್ಲಿ ಒನ್ಸ್ ಆದರೂ ನಾವು ಫಿಶ್ ಪ್ರಿಫರ್ ಮಾಡ್ತೀವಿ, ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು. ಸೊ ನಾವೀಗ ವಿದ್ಯಾನಗರ ಅಂತ ಹೇಳ್ಬಿಟ್ಟು ಟೌನ್ಶಿಪ್ ಅದು ಹೋಗ್ತಾ ಇದ್ದೀವಿ. ಪಾಪು ಹುಟ್ಟಿದ್ಮೇಲಂತೂ ಹೋಗಿಲ್ಲ ಆಗಿತ್ತು, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇಲ್ಲೇನೇ ಟೈಮಲ್ಲಿ ಬಂದ್ಬಿಟ್ಟು ಇದೇ ಫಸ್ಟ್ ಟೈಮ್, ಪಾಪು ಹುಟ್ಟಿದ್ಮೇಲೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಅವಳು ನೋಡ್ದಂಗೆ ಆಗ್ತದೆ. ಸ್ವಲ್ಪ ವೀಡಿಯೋಸ್ ಎಲ್ಲ ತೊಗೊಳ್ಳೋಣ, ಫೋಟೋಸ್ ತೊಗೊಳ್ಳೋಣ. ಫಸ್ಟ್ ಟೈಮ್ ಇವಳಿಗೆ ಔಟಿಂಗ್ ಕರ್ಕೊಂಬಂದಿದ್ದೀವಿ ಪಾಪುನ. ಸೊ ಅವಳದು ಫೋಟೋಸ್ ತೊಗೋಬೋದು, ನಂದು ಫೋಟೋಸ್ ತೊಗೋಬೋದು ಅಂತ ಅಂದ್ಕೊಂಡು ಹೋಗೋಣ ಅಂತೇಳಿ ಪ್ಲಾನ್ ಮಾಡಿ ಬಂದಿದ್ವಿ. ಹಾಗೆ ಲಂಚ್ ಕೂಡ ಹೊರಗಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಟೈಮ್ ನೋಡಬೇಕು, ಟೈಮ್ ಸರಿ ಹೋದರೆ ಹೊರಗಡೆ ಮಾಡೋದು, ಇಲ್ಲ ಮನೆಯಲ್ಲೇ ಬಂದು ಏನಾದರೂ ಮಾಡ್ಕೊಂಡು. ಬಟ್ ಭಾಳ ಟಯರ್ಡ್ ಆಗಿಬಿಡ್ತದೆ ಅಲ್ಲಿ ಎಲ್ಲ ಓಡಾಡಿ ಬಂದ್ಬಿಟ್ಟು ಮನೆಯಲ್ಲಿ ಮತ್ತೆ ಮಾಡ್ಕೊಂಡು ತಿನ್ಬೇಕಂದ್ರೆ ಸಖತ್ತು ಟಯರ್ಡ್ ಅನಿಸ್ತದೆ, ಮಕ್ಕಳು ನೋಡ್ಕೋಬೇಕಲ್ಲ. ಸೊ ನೋಡೋಣ ಇವತ್ತಿನ ಬ್ಲಾಗ್ ಯಾವ ಥರ ಹೋಗುತ್ತೆ ಅಂತ ಈ ಬ್ಲಾಗಲ್ಲಿ ನೀವು ನೋಡ್ಬೋದು. ಇವತ್ತು ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಎಲ್ಲ ಕಡೆನೂ ಫ್ಲಾಗ್ನ ಮಾಡಿದರು, ಡೆಕೋರೇಷನ್ ಥರ ಮಾಡಿದ್ರು. ಅಂದರೆ ಈವ್ನಿಂಗ್ ಎಲ್ಲ ಫಂಕ್ಷನ್ಸ್ ಎಲ್ಲ ಆರ್ಗನೈಸ್ ಮಾಡಿರ್ತಾರೆ. ಬಟ್ ನಾವು ಫಂಕ್ಷನ್ ಎಲ್ಲ ಅಟೆಂಡ್ ಮಾಡೋಕ್ಕಾಗಲ್ಲ ಮಕ್ಕಳನ್ನ ಇಟ್ಕೊಂಡು ಅಂತ ಹೇಳ್ಬಿಟ್ಟು. ಅಂದರೆ ಇವತ್ತು ಹಾಲಿಡೇ ನಮಗೆ ಕೊಟ್ಟಿರೋದ್ರಿಂದ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಅಂದರೆ ಈ ಪ್ಲೇಸಿಗೆ ನಾವು ಯಾವತ್ತೂ ಹೋಗಿರಲಿಲ್ಲ ಆಗಿತ್ತು, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾನು ಇಲ್ಲೇ ಇದ್ದೀನಿ ಅಂದ್ರೂ ನನಗೆ ಹೋಗಲಿಕ್ಕೆ ಟೈಮ್ ಸಾಕಾಗ್ತಿರ್ಲಿಲ್ಲ, ಹಾಗೆ ನೋಡಬೇಕು ಅನ್ನೋವಂಥ ಸಿಚುವೇಶನ್ ಕೂಡ ಬಂದಿರಲಿಲ್ಲ. ಸೊ ಹಾಗಾಗಿ ಇವತ್ತು ಹೆಂಗಾದರೂ ಹೋಗೋಣ, ಮಕ್ಕಳನ್ನ ಇಟ್ಕೊಂಡಂತೂ ಬೈಕಲ್ಲಿ ಓಡಾಡಲಿಕ್ಕಾಗಲ್ಲ, ಬಿಸಿಲು ಬೇರೆ, ಹಾಗೆ ಮಳೆ ಏನಾದರೂ ಬಂದುಬಿಡುತ್ತೋ ಅನ್ನೋ ಟೆನ್ಷನ್ ಒಂದು. ಸೊ ಆರಾಮಾಗಿ ಇವಾಗ ಕಾರ್ ಇರೋದ್ರಿಂದ ನಾವು ಹೋಗ್ಬೋದು. ಈ ಥರ ಟ್ರಿಪ್ ಏನಾದರೂ ಇದ್ದಾಗ, ಪಿಕ್ನಿಕ್ ಏನಾದರೂ ಇದ್ದರೆ ಕಾರು ತುಂಬಾ ಚೆನ್ನಾಗಿ ಅನಿಸ್ತದೆ, ತುಂಬಾ ರಿಲ್ಯಾಕ್ಸಾಗಿ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು ಮಕ್ಕಳನ್ನ ಇಟ್ಕೊಂಡು, ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಅಂತ ಹೇಳ್ಬಿಟ್ಟು. ಸೊ ಇವಾಗ ಹೋಗೋಣ. ಭಾಳಷ್ಟು ದಿನ ಆಗಿತ್ತು, ಅಂದರೆ ಪ್ರೆಗ್ನೆಂಟ್ ಆದಾಗಿಂದನೂ ಅಷ್ಟೇ ನಾನು ಎಲ್ಲಿಗೂ ಹೋಗಿದ್ದಿಲ್ಲ, ಎಲ್ಲೂ ಟ್ರಾವೆಲ್ ಮಾಡಿದ್ದಿಲ್ಲ. ಬಿಕಾಸ್ ಒಂದು ಸ್ಟೀನ ನೋಡ್ಕೋಬೇಕು, ಹಾಗೆ ನನ್ನ ಪ್ರೆಗ್ನೆನ್ಸಿ ಕ್ಯಾರಿ ಮಾಡಬೇಕು, ಆ ಬ್ಯುಸಿ ಶೆಡ್ಯೂಲು, ಹಾಗೆ ಮೈಕೈ ಎಲ್ಲ ನೋವಿರೋದು, ಬಾಡಿ ಪೇನ್ಸ್ ಇರೋದು, ಹಾಗೆ ಸಾಕಷ್ಟು ಮೂಡ್ ಸ್ವಿಂಗ್ಸ್ ಅನ್ನೋದು ಇರ್ತಾ ಇರ್ತಿತ್ತು ನನಗೆ. ಸೊ ಅಂಥದ್ರಲ್ಲಿ ನಂಗೆ ಹೊರಗಡೆ ಹೋಗಬೇಕು, ಹೊರಗಡೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋವಂಥ ಸ್ವಲ್ಪನೂ ಮನಸ್ಸು ಇರ್ತಾ ಇರಲಿಲ್ಲ. ಮನೆ ಕೆಲಸಗಳಾದರೆ ಸಾಕಪ್ಪ, ಮಕ್ಕಳು ನೋಡಿಕೊಂಡ್ರೆ, ಸ್ಟೀನ ನೋಡಿಕೊಂಡ್ರೆ ಸಾಕು, ನನ್ನ ಅವತ್ತಿನ ಡೇ ಮುಗಿದ್ರೆ ಸಾಕು ಅನ್ನೋವಂಥ ಸಿಚುವೇಶನ್ ಇತ್ತು. ಸೊ ಇವಾಗೆಲ್ಲ ಆರಾಮಾಗಿದೆ, ಪಾಪುನು 5 months ಕಂಪ್ಲೀಟ್ ಆಗಿದೆ, ಇನ್ನೇನು ಹೊರಗಡೆ ಹೋಗ್ಬೋದು. ಸೊ ಸ್ವಲ್ಪ ಹೊರಗಡೆ ಹೋಗಿ ಬರೋಷ್ಟಾದರೂ ಮ್ಯಾನೇಜಬಲ್ಲು ಅಂತಲೇ ಅನ್ಕೋಬೋದು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಒಂದು ಹಾಫ್ ಡೇ ಆದರೂ ಸ್ಪೆಂಡ್ ಮಾಡಿ ಬರೋಣ ಹೊರಗಡೆ ಹೋಗಿ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಇದೇ ಮಕ್ಕಳು ಜಂಜಾಟ ಮನೆಯಲ್ಲಿ ನೋಡಿ ನೋಡಿ ಒಂಥರ ಫ್ರಸ್ಟ್ರೇಷನ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇರುತ್ತೆ ಅವಾಗ. ಸೊ ಇದು ನಮಗೂ ಫಸ್ಟ್ ಪ್ರೆಗ್ನೆನ್ಸಿಲಿ ಅಷ್ಟೊಂದು ಸಲ ಒಂದೇ ಮಗು ಇರುತ್ತೆ, ಸರಿ ಹೋಗ್ತದೆ. ಈಗ 2 ಮಕ್ಕಳು ನೋಡ್ಕೋಬೇಕು, ಅವಳನ್ನು ನೋಡಬೇಕು, ಇವಳನ್ನು ನೋಡಬೇಕು, ಆ ಥರ ಸಿಚುವೇಶನ್ ಆಗಿಬಿಟ್ಟಿದೆ ಅಲ್ಲ. ಸೊ ಹಾಗಾಗಿ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಲಿ ಅನ್ನೋ ಥರ ನನಗೆ ಒಂದೊಂದು ಥರ ಅನ್ನಿಸ್ತಾ ಇರ್ತದೆ. ಅಯ್ಯೋ ಮಕ್ಕಳನ್ನ ಸ್ವಲ್ಪ ಅಮ್ಮನ ಮನೇಲಿ ಬಿಟ್ಟು ಎಲ್ಲಾದರೂ ಹೋಗಿ ಬರೋಣಪ್ಪ ಒಂಟಿಯಾಗಿ ಅಂತ ಅನ್ನಿಸ್ತಾ ಇರ್ತದೆ. ಬಟ್ ಆಮೇಲೆ ಅನ್ನಿಸ್ತದೆ, ಇಲ್ಲ ನನ್ನ ಮಕ್ಕಳು ಇವತ್ತಿದ್ರು ನಮಗೆ ಎಲ್ಲ ಎಲ್ಲಿ ಬಿಟ್ಟರು ಅದು ಸಮಾಧಾನನೇ ಇರೋಲ್ಲ. ನಮ್ಮ ಮಕ್ಕಳು ನಮ್ಮ ಜೊತೆನೇ ಇರಬೇಕು, ಅವ್ರು ಏನು ಊಟ ಮಾಡ್ತದೋ, ಹೆಂಗೆ ಅಳ್ತದೋ ಏನೋ ಅನ್ನೋ ಒಂದು ಟೆನ್ಷನ್ನೇ ಸಾಕಷ್ಟು ಇರ್ತದೆ. ಸೊ ಇವಾಗಲೇ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದು. ಮಕ್ಕಳು ಒಂದು 4 ವರ್ಷ 5 ವರ್ಷ ಆಯಿತು, ಒಂದು ಸಲ ಮಗು ಸ್ಕೂಲಿಗೆ ಹೋಗಿ ಸ್ಟಾರ್ಟ್ ಆಯಿತು ಅಂದರೆ ನಮಗೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮೇ ಸಿಗೋಲ್ಲ, ನಾವು ಬ್ಯುಸಿ ಆಗಿಬಿಡ್ತೀವಿ. ಅಥವಾ ಅವರು ಸ್ಕೂಲಿಗೆ ಹೋದ್ರು ಅಂತ ಆದ ಕೂಡಲೇ ನಾವು ಇನ್ನೂ ಏನೋ ವರ್ಕ್ ಮಾಡೋದಾಗಲಿ, ಜಾಬ್ ಸೇರ್ಕೊಳ್ಳೋದಾಗಲಿ ಈ ಥರ ಮಾಡಿಬಿಡ್ತೀವಿ. ಹಾಗೆ ಅನ್ನಿಸ್ತದೆ ಒಂದೊಂದು ಸಲ, ಇವಾಗಲೂ ಏನಾದರೂ ಮಾಡ್ಬೋದು, ಎಲ್ಲಾದರೂ ಬೇಬಿ ಸಿಟ್ಟಿಂಗ್ ಬಿಡ್ಬೋದು ಆ ಥರ ಅನ್ನಿಸ್ತದೆ. ಬಟ್ ಅದು ಅನಿಸೋದು ಕ್ಷಣಕ್ಕೆ ಮಾತ್ರ ಅನ್ನಿಸ್ತದೆ. ಅದಾದಮೇಲೆ ಇಲ್ಲಪ್ಪ ನನ್ನ ಮಕ್ಕಳು ಹೋದರೆ ಹೋಯ್ತು, ನಾವು ಏನೋ ಒಂಥರ ಜಾಬ್ ಸ್ಯಾಕ್ರಿಫೈಸ್ ಮಾಡಿದರೂ ಆಯಿತು, ನಮ್ಮ ಕರಿಯರ್ ಸ್ಯಾಕ್ರಿಫೈಸ್ ಮಾಡಿದರೆ ಆಯಿತು ಈ ಸ್ಟೇಜಲ್ಲಿ. ಅದಾದಮೇಲೆ ನಮ್ಮ ವರ್ಕ್ ಮಾಡೋವಂಥದ್ದು ಸಿಗ್ತದೆ, ಆಮೇಲೆ ಅದು ಜಾಬ್ ಸಿಗ್ತದೆ. ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು, ಅವ್ರಿಗೆ ಹೆಲ್ದಿಯಾಗಿ ಫುಡ್ ತಿನ್ನಿಸ್ಬೇಕು, ಹೆಲ್ದಿಯಾಗಿ ನೋಡ್ಕೋಬೇಕು. ಅವ್ರಿಗೆ ಏನೇನಿದೆ ಆಸೆಗಳು ಅಂದರೆ, ಮಕ್ಕಳು ತುಂಬ ಈ ವಯಸ್ಸಲ್ಲಿ ತುಂಬ ಅಮ್ಮ ಬೇಕು ಅಂತದೆ,
ಅಪ್ಪ ಬೇಕು ಅಂತದೆ. ಅಲ್ಲಿ ಬೇಬಿ ಸಿಟ್ಟಿಂಗಲ್ಲಿ ಬಿಟ್ಟು ಯಾರೂ ಇಲ್ದಾರೆ ಅನಾಥರ ಥರ ಬಿಡೋ ಅಂಥದ್ದು ಯಾಕಪ್ಪ, ನನ್ನ ಮಕ್ಕಳು ನಾವು ಇಷ್ಟು ಕಷ್ಟಪಟ್ಟು ಸಾಕಿ ಏನು ಜನ್ಮ ಕೊಟ್ಟಿರ್ತೀವಿ, ಅವ್ರನ್ನ ನೋಡ್ಕೊಳ್ಳೋಷ್ಟು ನಮಗೂ ಟೈಮ್ ಇಲ್ವಾ ಅನ್ನೋ ಥರ ನಮಗೆ ಅದು ಗಿಲ್ಟ್ ಮುಂದೆ ಫೀಲ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಪರವಾಗಿಲ್ಲ, ಈ ಟೈಮು ಎಂಜಾಯ್ ಮಾಡಿಬಿಡೋಣ. ಈ ಫೇಸ್ ಏನಿದೆ ಮಕ್ಕಳು ನೋಡ್ಕೊಳ್ಳೋ ಅಂಥ ಫೇಸು, ಅದನ್ನು ಸ್ಪೆಂಡ್ ಮಾಡಿಬಿಡೋಣ ಮಕ್ಕಳ ಜೊತೆನೇ, ಮಕ್ಳಿಗೋಸ್ಕರನೇ ಕೊಟ್ಬಿಡೋಣ, ಸ್ಯಾಕ್ರಿಫೈಸ್ ಮಾಡಿಬಿಡೋಣ ಅನ್ನೋ ಒಂದು ಥಾಟ್ ಪ್ರಾಸೆಸ್ಸಲ್ಲಿ ನಾನಿದ್ದೀನಿ. ಹಾಗೆ ನಾನು ಈ ಥರ ರೀಲ್ಸ್ ಮಾಡೋ ಅಂಥದ್ದು ಬಿಟ್ಟು ವರ್ಷಗಳೇ ಆಗ್ಬಿಡ್ತು ಅನ್ನಿಸ್ತದೆ. ನಾನು ಯಾವಾಗ ಕನ್ಸೀವ್ ಆದೆ ಅವಾಗಿಂದ ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಅದಕ್ಕಿಂತ ಮುಂಚೆನೂ ಜಾಸ್ತಿ ಮಾಡ್ತಾಯಿದ್ದೆ. ಆಫ್ಟರ್ ಮ್ಯಾರೇಜು ಡೆಲಿವರಿ ಆದಮೇಲೂ ಮಾಡ್ತಾಯಿದ್ದೆ. ಯಾವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಆವಾಗಿಂದ ನಾನು ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಯಾವುದೇ ರಿಸ್ಕಿ ಅಂತ ನನ್ನ ಪ್ರೆಗ್ನೆನ್ಸಿಲಿ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಸೊ ಇವಾಗ ಈ ಪ್ಲೇಸು ನಿಮಗೇನು ತೋರಿಸ್ತಾ ಇದ್ದೀನಿ, ಇದು ವಿದ್ಯಾನಗರ ಅಂತ ಹೇಳ್ಬಿಟ್ಟು, ಇದೇ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಕಲಾಮಂದಿರ್ ಅಂತ ಹೇಳ್ಬಿಟ್ಟು. ಇದೂ ಅಂದರೆ ವಿದ್ಯಾನಗರಲ್ಲಿ ಸಾಕಷ್ಟು ಪ್ಲೇಸಸ್ ಇದ್ದಾವೆ. ಇದು ಒಂಥರ ಟೌನ್ಶಿಪ್ ಅಂತ ಹೇಳ್ಬಿಟ್ಟು, ಮೇನ್ ಟೌನ್ಶಿಪ್ಪು ಪ್ಲೇಸ್ ಇದು. ಸಾಕಷ್ಟಿದೆ, ವಿವಿ ನಗರ್ ಇದೆ, HST ಇದೆ, ಶಂಕರಗುಡ್ಡ ಅಂತ ಅಂದರೆ ಸಪ್ರೇಟು ಪ್ಲೇಸಸಲ್ಲಿ ಟೌನ್ಶಿಪ್ಸ್ ಇದ್ದಾವೆ. ಸೊ ಇದು ವಿದ್ಯಾನಗರ್ ಮೇನ್. ಇದೆಲ್ಲ ಸ್ವಲ್ಪ ದೊಡ್ಡ ಹೈ ಪೋಸ್ಟಲ್ಲಿರುವಂಥ ಜನರು ಇಲ್ಲಿ ಸ್ಟೇ ಮಾಡ್ತಾ ಇರ್ತಾರೆ. ಗ್ರೇಡ್ ವೈಸು ನಮಗೆ ಸೆಗ್ರಿಗೇಷನ್ ಮಾಡಿಬಿಟ್ಟು ವಿವಿ ನಗರು, ವಿದ್ಯಾನಗರ ಅಥವಾ HST ಇಲ್ಲ ವಿದ್ಯಾನಗರ್ ಅಂತ ಏನು ಅಲಾಟ್ಮೆಂಟ್ ಕೊಡ್ತಾರೆ, ಹೌಸ್ ಅಲಾಟ್ಮೆಂಟ್ಸು. ಈಗ ನೋಡ್ತಿರೋಂಥ ಪ್ಲೇಸು ತುಂಬಾ ಕಾಮ್ ಅಂತ ಅನಿಸ್ತಿತ್ತು, ತುಂಬಾ ಪೀಸ್ಫುಲ್ ಅಂತ ಅನ್ನಿಸ್ತಾ ಇತ್ತು. ಇದು ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ನಮ್ಮ ಸ್ಟೀನಾ ಅಂದು ತುಂಬಾ ಎಂಜಾಯ್ ಮಾಡ್ತಾಯಿದ್ಲು. ಅಲ್ಲಿಂದ ನಾವು ಎಲ್ಲಿ ನಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿದ್ವಿ, ಫಸ್ಟ್ ಎಂಡಿಂದ ಲಾಸ್ಟ್ ತನಕ ಕೊನೆ ತನಕನೂ ಅವಳು ನಡ್ಕೊಂಡು ಫುಲ್ಲು ಪ್ಲೇಸಸ್ ಎಲ್ಲ ನೋಡಿಕೊಂಡು, ಅಲ್ಲಿರುವಂಥ ಏನಪ್ಪ ಡಕ್ಕು, ವಾಟರು, ಅಲ್ಲಿರುವಂಥ ಮೀನುಗಳಾಗಲಿ ಎಲ್ಲನೂ ಇಷ್ಟಪಟ್ಟು ತುಂಬಾ ಎಂಜಾಯ್ ಮಾಡಿದ್ಲು. ಮತ್ತು ಬರಲಿಕ್ಕೆ ರೆಡಿನೇ ಇರಲಿಲ್ಲ ಆಗಿತ್ತು, ಅಷ್ಟು ಖುಷಿಯಾದಳು. ಹಾಗೆ ಇಲ್ಲಿ ನೀವು ನೋಡ್ಬೋದು ಒಂದೊಂದೇ ಗಿಡಗಳು ಹಾಕಿದ್ದಾರೆ. ಅಲ್ಲಲ್ಲಿ ಸಪೋಟ ಗಿಡ, ಅಲ್ಲಲ್ಲಿ ಲೆಮನ್ ಟ್ರೀ ಅಂತ ಹೇಳ್ಬಿಟ್ಟು ಒಂದು ಗಿಡಕ್ಕೆ ಇಷ್ಟು ಹಣ್ಣುಗಳು ಬಂದಿದೆ ಅಂದರೆ ನನಗೆ ಆಶ್ಚರ್ಯ ಆಗೋಯಿತು. ಇಷ್ಟು ಹಣ್ಣುಗಳು ನಾನು ಎಲ್ಲೂ ನೋಡಿರಲಿಲ್ಲ. ಬಟ್ ಸಪೋಟ ಬರ್ತದೆ, ಈ ಥರ ಫುಲ್ಲು ಬಂಚಸ್ ಆಫ್ ಸಪೋಟಸಲ್ಲಿತ್ತು. ಒಂದೆರಡು ಗಿಡಗಳಿತ್ತು, ಅದ್ರ ಮರದಿಂದ ಬಿದ್ದಿದ್ದೇ ಸಾಕಷ್ಟಿತ್ತು, ಅದ್ರ ಮೇಲೇನೂ ಸಾಕಷ್ಟಿತ್ತು. ಬಟ್ ಎಲ್ಲ ಕಾಯಿಗಳೇ, ಅದರಲ್ಲಿ ನಾವು ಒಂದು ತೊಗೊಂಡೋಗಿಲ್ಲ. ನಮ್ಮ ಸ್ಟೀನಾ ಹಣ್ಣು ನೋಡಿ ಇಲ್ಲಿ, ಅಲ್ಲಿ ನೋಡು, ಅಲ್ಲಿ ನೋಡು ಅಂತ ಖುಷಿಯಾಗಿ ಎಲ್ಲಿ ಬೇಕಲ್ಲಿ ಬಿದ್ದಿರೋ ಅಂಥದ್ದು ನೋಡ್ಬಿಟ್ಟು ಖುಷಿಯಾಗಿ ತೋರಿಸ್ತಾ ಇದ್ಲು ನನಗೆ. ಬಟ್ ನಾವು ಪಿಕ್ ಮಾಡಿರುವಂಥದ್ರಲ್ಲಿ ಮೇಲೆ ಆಗಲಿ ಕೆಳಗಡೆ ಆಗಲಿ ಯಾವುದೇ ಹಣ್ಣು ಇರಲಿಲ್ಲ. ನಾವು ಅಲ್ಲಿಂದ ಒಂದು ಹಣ್ಣು ತೊಗೊಂಡೋಗಲಿಲ್ಲ. ಬಟ್ ನೋಡೋಕ್ಕಷ್ಟೇ ಚೆನ್ನಾಗಿ ಅನ್ನಿಸ್ತದೆ ಅದೆಲ್ಲ. ಹಾಗೆ ಇಲ್ಲಿ ಸ್ವಲ್ಪ ವಾಟರ್ ಥರ ಅಂದರೆ ಪಾಂಡ್ ಥರ ಅಲ್ಲಲ್ಲಿ ಇದ್ದಾವೆ. ನಮಗೆ ಕೆನಲ್ಸ್ ಥರ ರಿಸರ್ವರ್ಸು ಆ ಥರ ಇದ್ದಾವೆ. ಬಟ್ ಇದು ಸುಮ್ಮನೆ ಅಲ್ಲಿರೋ ಅಂಥ ಪ್ಲೇಸ್ಗೆ ಈ ಥರ ಪ್ರಾಣಿಗಳೇನಾದರೂ ಡಕ್ ಫಿಶಸ್ ಏನಾದರೂ ಮಾಡಲಿಕ್ಕೆ ಸುಮ್ಮನೆ ಪ್ಲೇಸು ಚೆನ್ನಾಗಿದೆ ಅನ್ನೋ ಒಂದು ಕಾರಣಕ್ಕೆ, ಅಂದರೆ ನೋಡಲಿಕ್ಕೆ ಚೆನ್ನಾಗಿ ಅನಿಸ್ತದೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದಾರೆ. ಇಲ್ಲಿ ಕೂಡ ಡಕ್ಕು ಜಾಸ್ತಿ ಚೆನ್ನಾಗಿ ಓಡಾಡ್ತಾ ಇದ್ವು ಆಟಾಡ್ಕೊಂಡು. ನಮ್ಮ ಸ್ಟೀನಾ ಅಂತೂ ಅದು ನೋಡಿ ಫುಲ್ಲು ಖುಷಿಯಾಗ್ಬಿಟ್ಲು. ಹಾಗೆ ಸ್ವಲ್ಪ ಫಿಶಸ್ಸು, ಒಂದೆರಡು ಹಾವುಗಳು ಕೂಡ ಬಂತು. ಸೊ ಅದನ್ನೆಲ್ಲ ಎಂಜಾಯ್ ಮಾಡ್ತಾಯಿದ್ಲು. ಹಾಗೆ ನಾನು ಕೂಡ ಸ್ವಲ್ಪ ಫೋಟೋಸ್ ಆಗಲಿ ರೀಲ್ಸ್ ಆಗಲಿ ನಮ್ಮ ಪಾಪು ಜೊತೆ, ನಮ್ಮ ಸ್ಟೀನಾ ಜೊತೆ ಸ್ಲೋ ಮೋಷನಲ್ಲಿ ಒಂದೆರಡು ವೀಡಿಯೋ ತೊಗೊಂಡಿದ್ದೆ ಅವಳು ಚಿಕ್ಕವಳಿದ್ದಾಗ. ಅದೇ ಥರ ನಾನು ಅದೇ ಸೇಮ್ ಸಾಂಗಿಗೆ ಜಸ್ಟಿನಾ ಜೊತೆನೂ ತೊಗೋಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ. ಹಾಗಾಗಿ ಅದೇ ಸೇಮ್ ಸಾಂಗಿಗೆ ಸ್ಲೋ ಮೋಷನಲ್ಲೇ ವೀಡಿಯೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಥರ ನಾನು ಅವಾಗ ಅಂದ್ಕೊಂಡೆ ತೊಗೋಬೋದಲ್ಲ, ಸೇಮ್ ಅವಳದು ಇವಳದು ಸೇಮ್ ಸಾಂಗ್ ಆಗ್ತದೆ ಅಂತ ಹೇಳ್ಬಿಟ್ಟು. ಸೊ ತೊಗೊಂಡೆ, ಫೈನಲಿ ಅದು ಫುಲ್ಫಿಲ್ ಮಾಡಿಕೊಂಡೆ. ಇಲ್ಲಿ ಪ್ಲೇಸ್ ಕೂಡ ಅಂದರೆ ನಾವು ಯಾವುದೇ ಆಗಲಿ ಫೋಟೋಶೂಟ್ ಮಾಡ್ತಾಯಿದ್ದೀವಿ ಅಂದರೆ ಡಾರ್ಕ್ ಶೇಡು ಬ್ಯಾಕ್ಗ್ರೌಂಡ್ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ವಿಂಡೋ ಒಂದಿತ್ತು ವೈನ್ ಕಲರ್ ಶೇಡಲ್ಲಿ, ಬ್ರೌನ್ ಕಲರ್ ಶೇಡಲ್ಲಿ, ಹಾಗೆ ಡೋರ್ ಕೂಡ ಬ್ರೌನ್ ಕಲರ್ ಶೇಡಲ್ಲಿತ್ತು. ಸೊ ಹಾಗಾಗಿ ಅಲ್ಲಲ್ಲೇ ಕೂತ್ಕೊಂಡು ಸ್ವಲ್ಪ ತೊಗೊಂಡ್ವಿ. ತುಂಬಾ ಎಕ್ಸಲೆಂಟಾಗಿ ಬಂದಿತ್ತು. ಫೋಟೋಸ್ ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ಬಹಳಷ್ಟು ದಿನ ಆದಮೇಲೆ ಫೋಟೋಸ್ ತೊಗೊಂಡಿದ್ದೀನಿ. ಅದು ಈ ಥರ ಫ್ಯಾಮಿಲಿ ಜೊತೆ ಔಟಿಂಗ್ ಹೋಗಿ. ನಮ್ಮ ಸ್ಟೀನಾ ಅಂತೂ ಫುಲ್ ಖುಷಿಯಾಗ್ಬಿಟ್ಲು. ಈ ಬಾತುಕೋಳಿ ಎಲ್ಲ ನೋಡ್ಬಿಟ್ಟು ಯಾವ ಥರ ಹೋಗ್ತಾವಲ್ಲ, ಯಾವ ಥರ ಬರ್ತಾವಲ್ಲ, ಯಾವ ಥರ ಸ್ವಿಮ್ ಮಾಡ್ತಾವಲ್ಲ ಅಂತ ಹೇಳ್ಬಿಟ್ಟು. ಅವಳಿಗಂತೂ ನಾವು ಎಲ್ಲೂ ಕರ್ಕೊಂಡು ಹೋಗಲಿಲ್ಲ. ಅಂದರೆ ಈ ಥರ ಪ್ಲೇಸಸ್ ಆಗಲಿ, ಪಿಕ್ನಿಕ್ ಆಗಲಿ ಎಲ್ಲೂ ಹೋಗಲಿಕ್ಕೆ ಆಗಲಿಲ್ಲ ನಾವು. ಸೊ ಹಾಗಾಗಿ ಇಲ್ಲೇ ಇರೋವಂಥ
ಪ್ಲೇಸ್ಗಳಿಗಾದರೂ ತೋರಿಸೋಣ ಅವಳಿಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ವಿ. ತುಂಬ ಎಂಜಾಯ್ ಮಾಡಿದ್ಲು. ಅದಾದಮೇಲೆ ನಾವು ಇದು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫಿಶ್ ತೊಗೊಂಬರೋಣ ಅಂತ ಅಂದ್ಕೊಂಡು, ಬಟ್ ಫುಲ್ಲು ಟಯರ್ಡ್ ಆಗಿಬಿಡ್ತು. ಇಲ್ಲಿಗೆ ನಮ್ಮ ಜಸ್ಟಿನಾ ಕೂಡ ಫುಲ್ಲು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಫುಲ್ಲು ಅಳು ಥರ ಅನಿಸ್ಬಿಡ್ತು, ಏನೋ ಗೊತ್ತಿಲ್ಲ ಅವಳಿಗೆ ಬಿಸಿಲಲ್ಲಿ ಹೋಗಿರೋದ್ರಿಂದ. ಸೊ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ನಿದ್ದೆ ಅವಳು ಕರೆಕ್ಟ್ ಆಗಬೇಕು, ನಿದ್ದೆ ಆಗಲಿಲ್ಲ ಅಂದರೆ ಸ್ಟಾರ್ಟ್ ಮಾಡಿಬಿಡ್ತಾಳೆ, ಫುಲ್ಲು ಅಳೋದು ಮಾಡ್ತಾಳೆ. ಸೊ ಹಂಗಾಗಿ ಅವಳು ಕಿರಿಕಿರಿ ಸ್ಟಾರ್ಟ್ ಮಾಡಿಬಿಟ್ಲು ಅಂತೇಳ್ಬಿಟ್ಟು ನಾವು ಬೇಗ ಹೋಗಬೇಕು ಅಂತೇಳ್ಬಿಟ್ಟು ಅಲ್ಲೇ ಅವಳು ನೋಡ್ತಾ ಇದ್ಲು. ಈ ಥರ ಎಲ್ಲ ನೋಡ್ತಿರ್ಬೇಕಾದ್ರೆ ನಾನು ಅಲ್ಲೇ ಸ್ವಲ್ಪ ಫೀಡಿಂಗ್ ಮಾಡ್ತಾಯಿದ್ದೆ. ಅದೇ ಥರ ಮಲ್ಕೊಂಡ್ಳು. ಸರಿ ಆಯಿತು ಮಲ್ಕೊಂಡ್ಲಲ್ಲ ಮತ್ತೆ ಆಗ ಡಿಸ್ಟರ್ಬ್ ಮಾಡೋದು ಅಂತ ಅಲ್ಲೇ ಕೂತ್ಕೊಂಡ್ಬಿಟ್ವಿ ಸ್ವಲ್ಪ ಹೊತ್ತು. ಅವಳು ಸ್ವಲ್ಪ ನಿದ್ದೆ ಮಾಡಲಿ, ಒಂದು 10-15 ನಿಮಿಷ ಕರೆಕ್ಟಾಗಿ. ಅದಾದಮೇಲೆ ನಾವು ಬಿಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ತರಲೆ ಕೂತ್ಕೊಂಡು ಈ ಥರ ಎಂಜಾಯ್ ಮಾಡ್ಕೊಂಡು ನೋಡ್ಕೊಂಡು ಕೂತ್ಕೊಂಡಿದ್ವಿ. ತುಂಬ ಕಾಮ್, ತುಂಬ ಪೀಸ್ಫುಲ್ ಅನಿಸ್ತು. ಬಟ್ ಇಲ್ಲಿ ನಾವು ಹೋಗಿರೋವಂಥ ಪ್ಲೇಸೇ ನಾವು ಯಾವುದೇ ಥರ ತಿಂಡಿ ಆಗಲಿ ಊಟ ಆಗಲಿ ಮಾಡೋವಂಥದ್ದೆಲ್ಲ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಏರಿಯಾ. ಬಿಕಾಸ್ ಅಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಆರ್ಗನೈಸ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ತುಂಬ ಕ್ಲಿಯರಾಗಿ, ತುಂಬ ಹೈಜಿನಿಕ್ಕಾಗಿ ನೋಡ್ಕೋತಾರೆ. ಸೆಕ್ಯೂರಿಟಿ ಇರ್ತಾರೆ, ಗಾರ್ಡನ್ ಕ್ಲೀನರ್ಸ್ ಇರ್ತಾರೆ. ಸೊ ಯಾವುದೇ ಥರ ಪ್ರಾಬ್ಲಮ್ಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ಥರ ಸಾಕಷ್ಟು ಪ್ಲೇಸಸ್ ಇದ್ದಾವೆ. ಬಟ್ ನಮಗೆ ಹೋಗಲಿಕ್ಕೆ ಎಲ್ಲ ಕಡೆನೂ ಹೋಗ್ಲಿಕ್ಕಾಗಲ್ಲ. ಯಾವುದೋ ಒಂದು ಪ್ಲೇಸ್ಗೆ ಹೋಗೋಣ, ಅಲ್ಲೇ ಸ್ವಲ್ಪ ಸಮಾಧಾನವಾಗಿ ರಿಲ್ಯಾಕ್ಸ್ ಆಗಿ ಬರೋಣ ಅಂತೇಳ್ಬಿಟ್ಟು ಇನ್ನೇನು ಹೊರಡ್ತಾ ಇದ್ದೀವಿ. ಸೊ ಹೋಗೋ ದಾರಿಯಲ್ಲಿ ಸ್ವಲ್ಪ ಫಿಶ್ ಏನಾದರೂ ತೊಗೊಂಡು ಹೋಗೋಣ. ಫಿಶ್ ಬರ್ತದೆ ಇದು. ಸೊ ಅಲ್ಲಿಂದ ಸ್ವಲ್ಪ ಅದೇ ರೋಡು ಸ್ವಲ್ಪ ಕ್ರಾಸ್ ಮಾಡಿದರೆ ಒಡ್ಡು ಅಂತ ಹೇಳ್ಬಿಟ್ಟು ಅಲ್ಲಿ ಚೆನ್ನಾಗಿ ಫಿಶಸ್ ಎಲ್ಲ ಅವೈಲೇಬಲ್ ಇರ್ತದೆ. ಸೊ ಹಾಗಾಗಿ ಇವತ್ತಿಗೆ ಇಷ್ಟೇ ವ್ಲಾಗ್ ಮಾಡಲಿಕ್ಕಾಗಿದ್ದು. ಮಕ್ಕಳನ್ನ ಇಟ್ಕೊಂಡಂತೂ ವ್ಲಾಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಈಗ. ಸೊ ಹಾಗಾಗಿ ಅವ್ರ ಟೈಮ್ ಅವ್ರಿಗೆ ಕೊಟ್ಬಿಡೋಣ ಅಂತ ಬಿಡ್ತಾ ಇದ್ದೀನಿ. ಯಾವಾಗೂ ಒಂದು ಸಲ ಫ್ರೀ ಇದ್ದಾಗ ಅಷ್ಟೇ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ